ಗೆಳೆಯರೇ, ಎಲ್ಲರಿಗೂ ನಮಸ್ಕಾರ. ಇನ್ನೂ ಯಾರು ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ, ದಯವಿಟ್ಟು ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಈ ವಿಡಿಯೋ ನೋಡಿ. ನಿಮಗೆ ಇಂಥ ಹಲವಾರು ಪ್ರೊಫೈಲ್ ತರ್ತೀವಿ. ಯಾವುದಾದ್ರೂ ನಿಮಗೆ ಒಂದು ಮದುವೆ ಸೆಟಪ್ಪನ್ನು ಮಾಡಿಕೊಡ್ತೇವೆ ಗೆಳೆಯರೇ, ಖಂಡಿತ ಮಾಡಿಕೊಡುತ್ತೇವೆ. ದಯವಿಟ್ಟು ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡಿ. ಬನ್ನಿ ಹಾಗಾದರೆ ವಿಡಿಯೋವನ್ನು ಸ್ಟಾರ್ಟ್ ಮಾಡೋಣ. ನೋಡಿ ಗೆಳೆಯರೇ, ಗಂಡನಿಂದ ದೂರವಾಗಿದ್ದಾರಂತೆ. 2 ವರ್ಷ ಆಗಿದೆಯಂತೆ ಈ ಮೇಡಮ್ ಅವರಿಗೆ. ಎರಡನೇ ಮದುವೆಗೆ ವರ ಬೇಕಂತ ಹೇಳಿಕೊಂಡಿದ್ದಾರೆ ಗೆಳೆಯರೇ. ಹೆಸರು ಸಂಧ್ಯಾ ಅಂತ ಹೇಳಿಕೊಂಡಿದ್ದಾರೆ. ಊರು ಧಾರವಾಡಂತೆ. ಒಂದು ಚೆನ್ನಾಗಿದೆ ಸ್ನೇಹಿತರೆ ಈ ಪ್ರೊಫೈಲು. ವಯಸ್ಸು 30 ಆಗಿದೆ ಅಷ್ಟೇ. ಎರಡನೇ ಸಂಬಂಧ. ನೋಡೋದಕ್ಕೆ ತುಂಬಾನೇ ಒಂದು ಸುಂದರವಾಗಿದ್ದಾರೆ, ಚೆನ್ನಾಗಿದ್ದಾರೆ ಗೆಳೆಯರೇ. ಗಂಡ ಇಲ್ಲ ಗೆಳೆಯರೇ, ವಿಧವೆಯಾಗಿದ್ದಾರೆ, ಒಂಟಿ ಜೀವನ ಮಾಡುತ್ತಿದ್ದಾರೆ ಅಂತ ಹೇಳಿಕೊಂಡಿದ್ದಾರೆ. ನೋಡಿ ಇಲ್ಲಿ ಇವರ ಕೆಲಸ ಬಂದು ಸಾಫ್ಟ್ವೇರ್ ಇಂಜಿನಿಯರ್ ಆಗಿ ಕೆಲಸ ಮಾಡುತ್ತಿದ್ದಾರೆ ಗೆಳೆಯರೇ. ಇವರಿಗೆ ಯಾವುದೇ ಜಾತಿಯ ಒಂದು ವರ ಬೇಕಾಗಿದೆ ಅಂತ ಸ್ನೇಹಿತರೆ ಹೇಳಿಕೊಂಡಿದ್ದಾರೆ. ನೋಡಿ ಇವರಿಗೆ ಸಂಬಳ ಬಂದು 80,000 ರೂಪಾಯಿ ಇವರಿಗೆ ತಿಂಗಳ ಸಂಬಳ ಬರುತ್ತದೆ ಅಂತ ಹೇಳಿಕೊಂಡಿದ್ದಾರೆ ಗೆಳೆಯರೇ. ತುಂಬ ಚೆನ್ನಾಗಿದೆ. ನೀವು ಇವರ ಇಷ್ಟ ಆದರೆ ಮದುವೆ ಮಾಡಿಕೊಳ್ಳಬಹುದು ಗೆಳೆಯರೇ. ನೋಡಿ ಇವರಿಗೆ ಒಬ್ಬ ಅರ್ಥ ಮಾಡಿಕೊಳ್ಳುವಂಥ ಒಬ್ಬ ಗಂಡು ಬೇಕಂತ ಹೇಳಿಕೊಂಡಿದ್ದಾರೆ ಮೇಡಮ್ ಅವರು. ನೋಡಿ ಇಲ್ಲಿ ಒಳ್ಳೆಯವರಿಗೆ ಬೇಕು ಮತ್ತು ಪ್ರಾಮಾಣಿಕವಾಗಿರುವಂಥ ಗಂಡು ಬೇಕಂತ ಹೇಳಿಕೊಂಡಿದ್ದಾರೆ. ಎರಡನೇ ಮದುವೆಗೆ ವರನ ಒಂದು ಅವಶ್ಯಕತೆ ತುಂಬ ಇದೆ ಅಂತ ಅವರಿಗೆ. ವರನ ಗುಣಗಳು ಒಳ್ಳೆಯ ನಡತೆ ಮತ್ತು ಅಂಥವರಿಗೆ ಇಲ್ಲಿ ಅವಕಾಶ ಕೊಡುತ್ತಾರೆ ಅಂತ ಹೇಳಿಕೊಂಡಿದ್ದಾರೆ ಗೆಳೆಯರೇ. ನೋಡಿ ಇಲ್ಲಿ ಮಣ್ಣಿನ ರೈತರಿಗೆ ಮದುವೆ ಮಾಡಿಕೊಳ್ಳುವ ಒಂದು ಆಸಕ್ತಿ ಇವರು ಹೊಂದಿದ್ದಾರೆ. ರೈತರಿಗೆ ಇವರಿಗೆ ತುಂಬ ಇಷ್ಟಪಡುತ್ತಾರಂತೆ. ರೈತರು ಯಾರಾದರೂ ಇದ್ದರೆ ಮದುವೆ ಮಾಡಿಕೊಳ್ಳಬಹುದು. ಹುಡುಗನಿಗೆ ಕನಿಷ್ಠ 2 ಎಕರೆ ಜಮೀನು ಇರಲೇಬೇಕಂತ ಇವರು ಹೇಳಿಕೊಂಡಿದ್ದಾರೆ. ನೋಡಿ ಸ್ವಲ್ಪವಾದರೂ ಓದಿರಬೇಕು, ಗಂಡು ಹಿಂಗಿರಬೇಕಂತ ಹೇಳಿಕೊಂಡಿದ್ದಾರೆ. ನೋಡು ಹುಡುಗನೆಲ್ಲ ಇವೆಲ್ಲ ಗುಣಗಳು ಇದ್ದರೆ, ಹುಡುಗನಲ್ಲಿ ಈ ಎಲ್ಲ ಗುಣಗಳಿದ್ದರೆ ಖಂಡಿತವಾಗಿ ಮದುವೆ ಮಾಡಿಕೊಳ್ಳುತ್ತಾರಂತೆ. ನಿಮಗೆ ಅವಕಾಶ ಇದೆ ಗೆಳೆಯರೇ. ನೀವು ಇವರ ಜೊತೆ ಮದುವೆ ಮಾಡಿಕೊಳ್ಳಬೇಕಾದರೆ ನಮಗೆ ನೀವು ಹೇಳಬೇಕು, ನಾವು ನಿಮಗೆ ಸಂಪರ್ಕ ಮಾಡಿಕೊಡುತ್ತೇವೆ. ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು.